ಶಿವನು ಧರ್ಮ ಸಂಕಟಕನು. ಆ ಭಗವಂತನ ಮಹಿಮೆಯನ್ನು ಬಲ್ಲವರಾರು ಇದ್ದಾರೆ. ಅಂತೆ 3 ಯುಗಗಳು ಕಳೆದು 4ನೇ ಯುಗವಾದ ಈ ಕಲಿಯುಗವು ಕೂಡ ಅಂತಿಮ ಹಂತದಲ್ಲಿ. ಈ ಯುಗದಲ್ಲಿ ಪಾಪ ಕರ್ಮಗಳು ಹೆಚ್ಚಾಗಿ ಸತ್ಯ ನ್ಯಾಯ ಧರ್ಮ ಮಾಯವಾಗಿ ಅತ್ಯಾಚಾರ ಕೊಲೆ ಸುಲಿಗೆ ದರೋಡೆ ಇವುಗಳೆಲ್ಲ ತಾಂಡವಾಡ ಹತ್ತಿದೆ. ಇವುಗಳೆಲ್ಲ ಹೀಗೆ ಮುಂದುವರೆದರೆ ಈ ಜಗದಲ್ಲಿ ಭೂಕಂಪ ಆಗುವುದು ಸತ್ಯ. ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ವಿಶ್ವಕಂಡ ಶ್ರೇಷ್ಠ ಸಂತನೆನಿಸಿಕೊಂಡ ವಿಜಯಪುರದ ಜ್ಞಾನಾಶ್ರಮದ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ವಿದ್ಯೆಯನ್ನು ನೀಡಿ ಬಡವರ ಬಾಳಿನ ಭಾಗ್ಯ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯುಷಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ಈ ಜಗದ ಅಂಧಕಾರವನ್ನು ಕಳೆಯಲು ಸಪ್ತ ಸ್ವರಗಳಲ್ಲಿ ಸಂಗೀತ ಹಾಗೂ ಸಾಹಿತ್ಯದ ಸಂಗೀತ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಚಾಕ್ಷರಿ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ. खुद में खुदा है, खुदा को न ढूंढो, खुद समझेगी तो खुदा बन जाता है, खुद न समझेगी तो गधा बन जाता है. ನಮಸ್ಕಾರ ನಿತ್ಯಾನಂದ ಮಹಾಸ್ವಾಮೀಜಿಗಳಿಗೆ. ಪರ್ವತಗೌಡ, ಸಕಲವು ಕ್ಷೇಮ ತಾನೆ? ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುವ ತನಕ ನನಗೆ ಯಾರ ಭಯವೂ ಇಲ್ಲ. ಪರ್ವತಗೌಡ, ಈ ಕಡೆ ಎತ್ತ ಪಯಣ? ಸ್ವಾಮೀಜಿಗಳಿಗೆ ಏನ್ ಹೇಳೋದ್ರಿ, ಈ ಜನ ನನ್ನನ್ನು ಆರಿಸಿ ಈ ರಾಜಕಾರಣಕ್ಕೆ ಕಳಿಸ್ಯಾರಂದ ಮೇಲ ನಾನು ಅವರ ಸೇವಾ ಮಾಡಬೇಕಲ್ರಿ. ಅದಕ್ಕಾಗಿಯೇ ಆ ನಮ್ಮ ರಾಬರ್ಟ್ ಹಾಗೂ ಕಾರ್ತಿಕೇಯನಿಗೆ ಇಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಬಂಧಿಸಿದ್ದಾನಂತೆ. ನಾನು ಹೋಗಿ ಬಿಡಿಸ್ಕೊಂಡು ಬರಬೇಕು. ಸ್ವಾಮೀಜಿಗಳೇ, ಆ ನನ್ನ ಇನ್ಸ್ಪೆಕ್ಟರ್ ಮಗನಿಗೆ ಸೊಕ್ಕು ಬಹಳ ಬಂದೈತಿ. ಪರ್ವತಗೌಡ, ಮನುಷ್ಯನು ಯಾವುದಕ್ಕೂ ಶಾಂತಿ ಸಹನೆಯಿಂದ ಇರಬೇಕು. ಸಿಟ್ಟು ಕ್ರೋಧ ಮಾತ್ಸರ್ಯ ಇವುಗಳು ಈ ಮಾನವನಿಗೆ ಒಳ್ಳೆಯದಲ್ಲ. ನಿಮ್ಮ ಅವನ ನಾನೇ ಇದ್ದೇನ್ರಲ್ಲ, ನಿಮ್ಮ ಅವನ ಮಾಲತಿ ಅಪ್ಪ ಕುಲಕರ್ಣಿ ಇದ್ದೀನ ಅಲ್ರಿ. ಅವನ ಸುಮ್ಮ ದಾರ್ಯಾಗ 4 ಮರಿ ಹಾಕ್ಯಾವ್ರಿ, ಹೋಗವ್ರಿ ಬರೋವ್ರಿಗೆ ಸುಮ್ಮ ಬಗಳಕತ್ತಾವ್ರಿ. ಅವನ ಅಲ್ರಿ, ನಮ್ಮ ಸರ್ಕಾರ ದೇಶದಾಗ ಜನಸಂಖ್ಯೆ ಭಾಳ ಆಗೈತಿ, ಭಾಳ ಮಕ್ಕಳು ಹಡಿಬೇಡ್ರಿ, ಬರ್ತ್ ಕಂಟ್ರೋಲ್ ಮಾಡತ್ ಹೇಳ್ತಿರ್ಬೇಕಾದ್ರ ಈ ನಾಯಿಗಳಿಗೆ ಯಾಕೆ ಕುಟುಂಬ ಯೋಜನೆಗೆ ತಂದಿಲ್ಲ ಅಂತೀನಿ. ಇಲ್ಲಿ 2 ನಾಯಿ ಇವ ನೋಡ್ರಿ, ಮುದೋಳು ನಾಯಿ. ಇವು 2 ಒಂದೇ ಕಡೆ ಕುಡಿದ್ರೆ ಮುಗಿತ್ರಿ ಕತೆ. ಈ ಸನ್ಯಾಸಿ ಮಗ ಹೇಳೋದು ಕೀರ್ತನೆ, ತಿಂಬದ ಬದನಿಕಾಯಿ. ನಮಸ್ಕಾರ ರೀ ಗೌಡ್ರೆ. ನಮಸ್ಕಾರ ರೀ ಗುರುಗಳೇ. ಕಲ್ಯಾಣ ಮಸ್ತು ಕುಲಕರ್ಣಿ. ಅಯ್ಯೋ ಸ್ವಾಮೀಜಿಯವರ, ಅಂದ್ ಮಾಡ್ಕೊಂಡು ನನ್ನ ಹೆಂಡತಿನೇ ಕೈಯಾಗ ಒಂದು ಪ್ರಿಂಟ್ ಕೊಟ್ಟು ಪರಲೋಕದ ಟಿಕೆಟ್ ತೆಗೆದಳು. ಅಂದ ಮೇಲೆ ಮತ್ತೆ ಹಂಗ ನಂದು ಕಲ್ಯಾಣ ಆಗತೈತಿ ಸ್ವಾಮಿಯವರ. ಏ ಕುಲಕರ್ಣಿ, ಬಾಯ್ ಮುಚ್ಚು. ಮುಚ್ಕೊಂಡು ಗೌಡ್ರ ಬಾಯಿ. ಹಾ ಸ್ವಾಮೀಜಿಗಳೇ,
ನಾನಿನ್ನು ಹೋಗಿ ಬರ್ತೀನಿ. ಆ. ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ತುಂಬಾ ಪ್ರಾಮಾಣಿಕನೆಂದು ಕೇಳಿದ್ದೇನೆ. ಅವನು ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ನಾನು ಬೀಸಾಡುವ ಎಂದಲು ಕಾಸಿಗೆ ಆ ನನ್ನ ಮಗನ ಪ್ರಾಮಾಣಿಕತೆ ಮೂಲೆ ಗುಂಪಾಗುತ್ತೆ. ಹೌದ್ರಿ ಸ್ವಾಮಿಯವ್ರ, ಎಲ್ಲರೂ ಲಂಚ ತಿನ್ನೋರೇ ಆಗ್ಯಾರ್ರಿ. ಒಂದು ಕಚೇರಿಯಾದಾಗ ಹೋದ್ರು ಬಿ ಎಷ್ಟು ಲಂಚ ತಂದಿ ಅಂತ ಮೊದಲು ಕೇಳ್ತಾರ. ಈ ಹಣ ತಿನ್ನೋ ಸಲುವಾಗಿ ನಮ್ಮ ದೇಶನೇ ತುಂಡು 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 ಮಾಡಿ ತಿನ್ನಕತ್ತಾರ ನೋಡ್ರಿ ಸ್ವಾಮಿಯವ್ರ. ಏ ಕುಲಕರ್ಣಿ, ಬಾಯಿ ಮುಚ್ಚೋ. ಮುಚ್ಕೊಂಡು ಗೌಡ್ರಿ ಬಾಯಿ. ಹಾ ಸ್ವಾಮೀಜಿಗಳೇ, ನಾನಿನ್ನು ಬರ್ತೀನಿ. ಆಗಲಿ, ನಿಮ್ಮ ಕೆಲಸಕ್ಕೆ ಆ ಭಗವಂತನು ಯಶಸ್ಸು ಕೊಡಲಿ. ಕುಲಕರ್ಣಿ ಗೌಡ್ರೆ, ನಾನು ಹೋಗಿ ಸ್ಟೇಷನ್ಗೆ ಬಿಡಿಸ್ಕೊಂಡು ಬರುವುದರೊಳಗಾಗಿ ನೀನು ಹೋಗಿ IB ಬುಕ್ ಮಾಡ್ಕೊಂಡು ಬಾ. ಬರ್ಲಿ? ಆಯ್ತ್ರಿ ಗೌಡ್ರೆ, ಆಯ್ತ್ರಿ, ಹೋಗ್ಬರ್ರಿ. ನೋಡ್ರಿ, ಅವ್ನು ಗೌಡ ಅಂತ ನೋಡ್ರಿ. ಅವ್ನು ಗೌಡ ಬರೀ IB ಬುಕ್ ಮಾಡೋರ್ದಾಗ ನಾ ಪೂರಾ ಹಣ್ಣಾಗಿ ಹೋಗೇನ್ರಿ. ಏನ್ ಮಾಡೋದ್ರಿ ಗೌಡ, ನಾವು ಕೇಳಬೇಕಲ್ರಿ. ಅಲ್ರಿ, IB ಬುಕ್ ಮಾಡಿ ಇವ್ರಿಗೆ ಐಬ್ಯಾಗ ಕುಂಡ್ರಸಾಕ ನೀವು RS ತರ್ತೀರಿ ಅಂತ ರಾಜಕಾರಣಿಗಳಿಗೆ. ಅವ್ರ IB ಬುಕ್ ಮಾಡಿ ಮಜಾ ಮಾಡ್ತಾರ, ನೀವು ಇಲ್ಲೇ ಮಾಡ್ರಿ. ಓಟ್ ಹಾಕದ ಆರಿಸ್ತಾರ, ಅದು ಓಟ್ ಹಾಕದ ಆರಿಸ್ತಾರ. ಅವ್ರು ನೋಡ್ರ ಐಬ್ಯಾಗ ಕೂತು ಮಜಾ ಮಾಡತಾರ. ಇಂಥ ಭ್ರಷ್ಟ ರಾಜಕಾರಣಿಗಳಿಗೆ ಯಾಕೆ ಆರಿಸಿ ತರ್ತಿರೋ ಏನೋ.